ವೀಕ್ಷಕರೇ ನಮಸ್ಕಾರ. ನನಗೊಂದು ವಿಶೇಷವಾದ ಹೆಜ್ಜೆ ಹಾಕೋದಕ್ಕೆ ಅವಕಾಶ ಸಿಕ್ಕಿದೆ. ಇವ್ರು ನೋಡಿದಾಗ ನನ್ಗೆ ಯಾವಾಗ್ಲೂ ಒಂಥರ ಭಕ್ತಿ ಮತ್ತು ಒಳಗೊಂದು ಭಯ. ಇವ್ರು ಏನ್ ಕೇಳ್ಬಿಡ್ತೀನೇನೋ, ನಾನು ತಪ್ಪಾಗೇನೋ ಆಗ್ಬಿಡುತ್ತೆ ಅಂತ ಹೇಳಿ. ಪಬ್ಬಾರ್ ಅನ್ನೋ ಒಂದು ಸಿನಿಮಾ ಶೂಟಿಂಗಿಗೆ ನಾವು ಸಿಕ್ಕಿದ್ದಕ್ಕೆ ಈ ಒಂದು ಅವಕಾಶ ಸಿಕ್ತು. ಇದಕ್ಕೆ ಕಾರಣ ಪಬ್ಬಾರು, ಗೀತಾ ಪಿಕ್ಚರು, ಸಂದೀಪ್ ಸುಂಕದ್ದು ಮತ್ತು ನಮ್ಮ ಗೆಳೆಯ. ಸರ್ ಥ್ಯಾಂಕ್ ಯು ಸರ್. ಒಂದಷ್ಟು ವಿಷಯ ಮಾತಾಡ್ಬೇಕು ಅಂತ ಆಸೆ ಆಯ್ತು. ನಿಮ್ ಜೊತೆಗೆ ನಾವು ಚಿಕ್ಕದೊಂದು ಸ್ಕ್ರೀನ್ ಶೇರ್ ಮಾಡೋ ಅವಕಾಶ ಸಿಕ್ಕಿದೆ. ಭಾರಿ ದೊಡ್ಡ ವಿಷಯ ಸರ್. ನಾನು ನಿಮ್ಮ ತಂದೆಯವ್ರನ್ನ ಎಲ್ಲ ನಾಟಕಗಳನ್ನ ನೋಡ್ತಾ ಇದ್ದೆ. ಈಗ ಯಾವ ನಾಟಕವನ್ನ ಹಾರಿಸಿಕೊಳ್ಳೋಣ? ಯಾವ ನಾಟಕವನ್ನು ಹಾರಿಸಿಕೊಳ್ಳೋಣ ಅಂದ್ರೆ ಪಾತ್ರ ನಾವಿಬ್ರೇ ಮಾಡೋಂಗಿರ್ಬೇಕು ಅಂತದನ್ನ ಆಯ್ಕೆ ಮಾಡ್ಕ. ಸೊರಬದ್ದು ವಿಷಯ ಬಂದಾಗಲ್ಲ, ನಾನೊಬ್ಬ ಶಿವಮೊಗ್ಗದವನಾಗೋದ್ರಿಂದ ಸೊರಬದೊಂದು ಕಾಮಿಡಿ ಸಿಕ್ಕಾಪಟ್ಟೆ ಫೇಮಸ್. ಅವಾಗ ಸೊರಬದಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ ಕಣೋ ಅಂತ ಅನ್ನೋದು. ಕನ್ನಡಿಗ ಆತ್ಮೀಯ ಕನ್ನಡಿಗ ಆತ್ಮೀಯ ಕನ್ನಡಿಗ. ಸಾಮಾನ್ಯವಾಗಿ ನನ್ನನ್ನು ನೋಡೋ ಜನಗಳಿಗೆ ಅದು ಹಿರಣ್ಣಯ್ಯ ಅನ್ನೋ ಒಂದು ನನ್ನ ಮುಖಾಂತರವಾಗಿ ನನ್ನನ್ನ ಕಿಟಕಿ ಮಾಡಿಕೊಂಡು ಮಾಸ್ಟರ್ ಹಿರಣ್ಣಯ್ಯನವ್ರನ್ನ ಕಾಣ್ತಾರೆ. ಅದು ಸಹಜವೂ ಕೂಡ. ಕಾರಣ ನಾನು ಅವರು ಇಬ್ರು ಒಟ್ಟೊಟ್ಟಿಗೆ ಇದ್ದು ಬಂದ್ವಿ, ಒಟ್ಟೊಟ್ಟಿಗೆನೆ ಬದುಕಿದ್ವಿ, ಒಟ್ಟೊಟ್ಟಿಗೆ ನಾಟಕದಲ್ಲಿ ಪಾತ್ರ ಮಾಡಿದ್ವಿ. ಆಮೇಲೆ ಜೊತೆಗೆ ಅಂತ ದೊಡ್ಡ ಹಿರಿಯ ಮೇರು ಪರ್ವತದ ಪಕ್ಕದಲ್ಲಿ ಒಂದು ನೆರಳಾಗಿದ್ದೀವಲ್ಲ, ಅದೊಂದು ದೊಡ್ಡ ಸೌಭಾಗ್ಯ ಅಂತ ಅಂದ್ಕೋಬಹುದು. ಆ ಸೌಭಾಗ್ಯ ನನಗೆ ಕ್ಯಾರಿ ಆಗ್ತಾ ಇದೆ. ಹಾಗೆಂದು ಮಾತ್ರಕ್ಕೆ ಅದರ ಅಡ್ವಾಂಟೇಜ್ ಅಂತ ತಗೊಂಡ್ರೆ ಅವೆಲ್ಲ ಏನಿರೋದಿಲ್ಲ. ನಿಮ್ಮ ಪರಿಶ್ರಮ ಅಗತ್ಯ, ಆದರೆ ಒಂದು ನೆರಳಿನಲ್ಲಿ ಬರ್ತಾ ಇದ್ದಾಗ ಅದರ ಪ್ರಭಾವನೇ ಬೇರೆ ಆಗ್ಬಿಡತ್ತೆ ಜನಗಳ ಮನಸ್ಸಿನಲ್ಲಿ. ಜನಗಳನ್ನ ನಮಗೆ ಕೊಡುವ ಪ್ರೀತಿ ಅನೇಕ ಬಾರಿ ಅದು ನಮ್ಮ ಕೆಲಸಕ್ಕಾಗಿರೋದಿಲ್ಲ. ಯಾವುದೋ ಒಂದು ಪಬ್ಬಾರಲ್ಲಿ ನಾನು ಮಾತ್ರ ಮಾಡ್ತಿರೋ ಪಾತ್ರಕ್ಕೆ ಯಾವುದೋ ಒಂದು ಮಹತ್ವ ಇದೆಯಾ ಅಂದರೆ ಅದಕ್ಕಿಂತ ಹೆಚ್ಚಾಗಿ ಮಾಸ್ಟರ್ ಹಿರಣ್ಣಯ್ಯನವ್ರ ಮಗ ಮಾಡ್ತೀಯಾನೆ ಅನ್ನೋದೇ ಮಹತ್ವ ಇರುತ್ತೆ. ಸೂಪರ್ ಅಲ್ವಾ? ಹಾಗೆ ನನಗೆ ಬಹಳ ಖುಷಿ ಆಗತ್ತದು. ಮುಂಚೆ ಯಾವಾಗಲೂ ಆರಂಭದ ದಿನಗಳಲ್ಲಿ ಪಾತ್ರಗಳನ್ನ ಮಾಡ್ಕೊಂಡ್ ಬಂದ್ರು ಏನು ಇನ್ನು ಇವು ಅವ್ರ ಹೆಸರು ಹೇಳ್ತಾರೆ ನಮ್ಗೆ ಅಂತ ಅನ್ಸೋದು. ಅವು ಖಂಡಿತ ಅನ್ಸೋದು ನಾವೇನು ಮಾಡೇ ಇಲ್ವಾ ಅಂತ. ಆಮೇಲೆ ಎಂಥ ಅದ್ಭುತವಾದಂಥ ಇದು ಅದು ಸೌಭಾಗ್ಯ ನಿಮಗೆ ಸಿಕ್ಕಿರೋದು. ಇವತ್ತಿಗೂ ಕೂಡ ನೀವು 125 ಚಿತ್ರವನ್ನ ಮಾಡಿದ್ಮೇಲೆ ಶಿವಣ್ಣವ್ರನ್ನ ಫಸ್ಟ್ ಕಂಡುಹಿಡಿಯೋದೇನಂದ್ರೆ ರಾಜ್ಕುಮಾರ್ ಮಗ ಅಂತೀವಿ. ಅವ್ರ ಸಾಧನೆಯನ್ನು ಗುರುತಿಸ್ತಿಲ್ವಾ ಅಂದ್ರೆ ಗುರುತಿಸ್ತೀವಿ. ಹೌದು, ಅವ್ರನ್ನ ಶಿವರಾಜ್ ಕುಮಾರ್ ಅನ್ನೋದನ್ನ ಬಿಟ್ಟು ಶಿವಣ್ಣ ಅನ್ನೋದಕ್ಕೂ ಒಂದು ಟೈಮ್ ತಗೊಂಡ್ರು. ಆಮೇಲೆ ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ಅದಿದೆಯಲ್ಲ, ಹೆಮ್ಮೆ ಇದೆಯಲ್ಲ, ಅದು ಇನ್ಯಾರಿಗೂ ಸಿಗೋಲ್ವೇ. ಆಮೇಲೆ ಜೊತೆಗೆ ತುಂಬಾ ಜನ ಹೇಳ್ತಾರೆ ನಿಮ್ಮ ಹೆಸರು ಹೇಳ್ಕೊಳ್ಳಿ ನಿಮ್ಮ ಸರ್. ನಾವು ನಡೆದು ಬಂದ ಹಾದಿಯನ್ನ ಮರೆತು ಬಿಟ್ರೆ ಮನುಷ್ಯ ಮುಂದೆ ಸಾಧಿಸೋಕೆ ಏನೂ ಇಲ್ಲ. ನಾವು ಇವತ್ತಿಗೂ ಕುವೆಂಪು ಅಂತೀವಿ, ಮಾಸ್ತಿ ಅಂತೀವಿ, ದರಾ ಬೇಂದ್ರೆ ಅಂತೀವಿ. ಅವರಷ್ಟೇ ಜನ ತೋರಿಸ್ತಿಲ್ಲ. ನಾವು ಅವ್ರು ನಡೆದು ಬಂದ ಹಾದಿಯನ್ನ ನಾವು ನಮ್ಮ ದಾರಿ ದೀಪವಾಗಿ ಇಟ್ಕೋತಾ ಇದ್ದೀವಿ ಇಂಥ ಸಾಹಿತಿಗಳು. ಚಿತ್ರರಂಗದಲ್ಲಿ ಅಣ್ಣ ಅವರು ಅಂತೀವಿ. ಅದು ನಮಗೊಂದು ದಾರಿ ತೋರಿಸ್ತಿದೆ. ನಾನು ಮೈಸೂರಿಗೆ ಹೋಗ್ಬೇಕು ಮಡಿಕೇರಿಯಿಂದ ಅಂತಂದ್ರೆ ನಮ್ಗೆ ಅಲ್ಲೊಂದು ಮೈಲಿಗಲ್ಲಿ ಬೇಕಲ್ಲ, 120 ಕಿಲೋಮೀಟರ್ 110 ಕಿಲೋಮೀಟರ್ ಅಂತ ತೋರಿಸೋ ಜಾಗ ಬೇಕಲ್ಲ. ಎಲ್ಲಿಂತ ಗೊತ್ತಿಲ್ಲದೆ ಆದ್ರೂ ಮಂಗ್ಳೂರ್ಗೆ ಹೊಟ್ಟೋಗ್ತೀನಿ ನಾನು, ಎಲ್ಲೋ ಯಾವುದೋ ರಸ್ತೆ ತಿರುಗಿಬಿಟ್ರೆ. ಸೊ ನಿಮಗೆ ಆ ದಾರಿ ತೋರಿಸೋ ಒಂದು ಮೈಲಿಗಲ್ಲಿ ಬೇಕು. ಇದು ಕೆಟ್ಟೋಗಿದೆ ಅಂತ ಸಿಂಗ ಹೇಳ್ದ. ಎಸ್ ಸರ್, ಈ ಮೈಲಿಗಲ್ಲು ಅಂತಂದ್ರಲ್ಲ, ನನಗೆ ಇದನ್ನ ಹೆಂಗ್ ಕೇಳ್ಬೇಕು ನಂಗೆ ಗೊತ್ತಾಗ್ತಿಲ್ಲ. ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು ನೀವು. ನಾನೊಬ್ಬ ಮಾಸ್ ಪ್ರೇಕ್ಷಕ ಒಳಗಿರೋದು, ಆಮೇಲೆ ಅವನು ಕ್ಲಾಸ್ ಆಗೋದು, ಆಯ್ತಾ? ನೀವು ಇಂದಿನ ಎಲ್ಲಾ ಸಾಧನೆಗಳನ್ನ ಎಲ್ಲಾ ವಿಚಾರಗಳಿಗಿಂತ ನನಗೆ ಫಸ್ಟ್ ಬೆರಗುಗಣ್ಣಿನ ನೋಡಿದ್ದು ಮಫ್ತಿ ಅನ್ನೋ ಸಿನಿಮಾ. ಏನ್ ಪಾತ್ರ ಇದು, ಎಲ್ಲಿದ್ರಪ್ಪ ಇವರು ಅಂತ. ನಾ ಹಿಂದೆ ನಿಮ್ನೆಲ್ಲ ಧಾರಾವಾಹಿಗಳನ್ನ ನೋಡಿದ್ದೆ, ನಾಟಕಗಳು ನೋಡಿದ್ದೆ, ಸಿನಿಮಾಗಳಲ್ಲೂ ನೋಡಿದ್ದೆ. ತಲೆಗೆ ರಿಜಿಸ್ಟರ್ ಆಗಿರ್ಲಿಲ್ಲ, ಕರೆಕ್ಟಾಗಿ ಮನ್ಸಿಗೆ ಕೂತ್ಕೊಂಡಿರ್ಲಿಲ್ಲ. ನೀವ್ ಇದನ್ನ ಹೆಂಗ್ ಸ್ವೀಕರಿಸ್ತೀರಪ್ಪ? ನನಗೆ ನಿಮಗೆ ಆ ಪಾತ್ರದಲ್ಲಿ ನನ್ನನ್ನು ನೋಡಿದಾಗ ಏನು ಆಶ್ಚರ್ಯ ಆಯ್ತು, ಕತೆ ಕೇಳಿದಾಗ ನಂಗೂ ಅಷ್ಟೇ ಆಶ್ಚರ್ಯ ಆಯ್ತು. ಮೊದಲನೇದಾಗಿ ನರ್ತನ್ ಬಂದು ನಾನು ಕೇಳಿದಾಗ ನನ್ನನ್ನೇನ ನೋಡಕ್ ಬಂದಿರೋದು ನೀವು ಅಂತ ಪಾತ್ರ ಹೇಳಿದ್ಮೇಲೆ ನಿಮ್ಗೆ ಯಾರು ಹೇಳಿದ್ರು ನೀವು
ನನ್ನನ್ನು ಯಾಕೆ ಹುಡ್ಕೊಂಬಂದ್ರಿ, ಇನ್ನೊಂದ್ಸಲ ಅದನ್ನು ಹೇಳ್ಬಿಟ್ಟು ಆಮೇಲೆ ಪಾತ್ರದ ಬಗ್ಗೆ ಹೇಳಿ ಹಿಂದೆ. ನೀವು ಬನ್ನಿ ಸರ್ ಮಾಡಿ ಸುಮ್ಮನೆ ಅಂದರು. ಅದಾದಮೇಲೆ ಇಟ್ ಬಿಕೇಮ್ ಹಿಸ್ಟ್ರಿ. ನನಗೂ ಕೂಡ ಕಲ್ಪನೆಯೂ ಇರಲಿಲ್ಲ ಈ ಪಾತ್ರದಲ್ಲಿ ನಾನು ಮಾಡ್ತೀನಿ ಅಂತ. ಅಂಡ್ ಭಾಳ ಸತ್ಯದ ಮಾತನ್ನು ಹೇಳಬೇಕಂದ್ರೆ ದೊಡ್ಡ ದೊಡ್ಡವರ ಬ್ಯಾನರಲ್ಲಿ ಮಾಡೋಕ್ಕೆ ನನಗೆ ಅವಾಗ ಇಷ್ಟನೂ ಇರಲಿಲ್ಲ. ಈ ಹಿಂದೆ ಒಂದು 2-3 ಇದರಲ್ಲಿ ಮಾಡಿದ್ದಾಗ ನಾನು ಬೇಡ ಗುರು ಯಾಕೆ ಬೇಕು, ಅವರೆಲ್ಲರ ಬಗ್ಗೆ ಗೌರವ ಇದೆ, ಅವರೆಲ್ಲರನ್ನು ತುಂಬ ಹತ್ತದಿಂದ ಬಲ್ಲೆ. ದುಬೈ ಕಾರ್ಯಕ್ರಮದಲ್ಲಿ ಶಿವಣ್ಣ ಸಿಕ್ಕಿದ್ರು, ಬೇಕಾದಷ್ಟು ಕಾರ್ಯಕ್ರಮಗಳಲ್ಲಿ ನಂಗೆ ಡೆಲ್ಲಿಲಿ ಎಲ್ಲ ಸಿಕ್ಕಿದ್ರು. ನನ್ನ ಮದುವೆಗೆ ಬಂದಿದ್ರು ಅಣ್ಣ ಅವರೇನೆ. ಆಮೇಲೆ ನಮ್ಮ ಮನೆ ಮದುವೆಗಳಿಗೆಲ್ಲ ನಾವು ಇನ್ವೈಟ್ ಮಾಡಿದಾಗ ಇಡೀ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ನಮಗೆ ಬಗ್ಗೆ ತುಂಬ ಕೃತಜ್ಞತೆ ಇದೆ. ಅಣ್ಣವ್ರು ಇವತ್ತಿಗೂ ಕೂಡ ಕಡೆಯವರೆಗೂ ನಮ್ಮ ತಂದೆನ ಯಜಮಾನ್ರೆ ಅಂತಾನೆ ಕರೆಯೋರು. ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡಿತ್ತಿಲ್ಲ. ನಮ್ಮಪ್ಪ ಹೇಳಿದ್ರು, ರೀ ಯಾಕ್ರಿ ಹಾಗಂತೀರಿ, ನಾನೇನು ನಿಮ್ಮ ಜೊತೆ ಕೆಲಸ ಮಾಡಿಲ್ಲ, ನಾನೇನು ಯಜಮಾನಾಗಿರ್ಲಿಲ್ಲ ಅಂದಾಗ ಅವ್ರೊಂದು ಮಾತು ಹೇಳಿದ್ರು, ನಾಟಕದ ಕಂಪನಿಯನ್ನ ನಡೆಸಿ ಅಷ್ಟು ಜನಕ್ಕೆ ಅನ್ನ ಹಾಕೋರು ಯಾವತ್ತೂ ಯಜಮಾನ್ರೆ ಅಂತಿದ್ರು. ಸೊ ನಿಮಗೆ ನಮ್ಮ ಮದುವೆಗಳಿಗೆ ಕರೆದಾಗ ನಾವು ಫಸ್ಟ್ ಮಾಡ್ತಿದ್ದಿದ್ದು ಅದೇ. ಈ ಶಿವರಾಮಣ್ಣ ಮಾಡೋರು, ಶಿವರಾಮಣ್ಣ ನಮ್ಮ ಜೊತೆ ಬಂದುಬಿಟ್ಟು ಬನ್ನಿ ಹೋಗ್ಬಿಟ್ಟು ಅಣ್ಣ ಅವ್ರಿಗೆ ಕರೆದು ಬಿಡೋಣ ಅಂತ ನಮ್ಮಪ್ಪ ಪ್ರತಿ ಸಲ ಹೇಳೋರು, ಕರಿಬೇಡಿ, ಅವ್ರನ್ನ ಗೌರವದಿಂದ ಕಾಣಬೇಕು. ನಾನು ಹಸೆ ಮನೆ ಮೇಲೆಲ್ಲೋ ನಿಂತಿದ್ದು ಸರಿಯಾಗಿ ನೋಡ್ಕೊಳಕ್ ಆಗ್ತಿದ್ರೆ ಅವ್ರು ಬರ್ತಾರೋ ಬಿಡ್ತಾರೋ ಬೇರೆ ವಿಷಯ, ಬಂದ್ಬಿಟ್ರೆ ಅವಮಾನ ಆಗ್ಬಾರ್ದು. ಬೇಡ ಶಿವರಾಮಣ್ಣ ಅನ್ನೋರು, ನೀವು ಕರೀರಿ, ನೀವು ಕರೆದೇಟ್ಗೆ ಬರ್ಲೇಬೇಕು ಅಂತ ರೂಲ್ಸ್ ಇಲ್ವಲ್ಲ. ಆಮೇಲೆ ಅವ್ರು ಬಂದೇ ಬರ್ತಾರೆ, ಅವತ್ತು ಇಲ್ಲೇ ಇರ್ತಾರೆ ಅನ್ನೋದೇನ್ ಗ್ಯಾರಂಟಿ. ಬಟ್ ಅವ್ರಿಗೆ ಯಾವತ್ತೂ ಒಂದು ದಿನ ಹಿರಣ್ಯ ಅವ್ರ ಮಗನ ಮದುವೆ ಆಯ್ತಂತೆ ನನ್ಗೊಂದು ಮಾತು ಹೇಳಲಿಲ್ವಲ್ಲ ಅಂತ ಅವ್ರು ಅನ್ಬಾರ್ದು, ನೋಡಿ ಬನ್ನಿ ಅನ್ನೋರು. ನಾವು ಹೋದಾಗ್ಲೂ ಕೂಡ ಅದೇ ಆಯ್ತು. ಹೋದ್ವಿ, ನಮ್ಮ ತಂದೆನೇ ಹೋಗಿ ಕರೆದ್ರು, ಬರ್ತೀನಿ ಅಂದ್ರು. ಸರಿ ನಮ್ಮ ಪಾಡಿ ನಾವು ಬಂದ್ಬಿಟ್ವಿ. ಅವತ್ತು ಬಂದರು. ನಮ್ಮಪ್ಪ ಅವಾಗ ಹೇಳಿದ್ರು ಶಿವರಾಮ್ಗೆ, ಇದೇ ತಪ್ಪಾಗೋದು, ಈಗ ನೋಡ್ಕೊಳ್ಳಿ, ಅವ್ರು ನೋಡ್ಕೊಳ್ಳೋದು ಕಷ್ಟ ಅಂದರು. ಶಿವರಾಮಣ್ಣ ನೀವೇನು ಯೋಚನೆ ಮಾಡಬೇಡಿ, ಹಸೆ ಮನೆ ಮೇಲೆ ನೀವಿರಿ, ಅವ್ರನ್ನ ಗೌರವವಾಗಿ ನಾ ಕಳಿಸ್ಕೊಡೋದು ನಂದು. ನಮ್ಮಪ್ಪ ಅವ್ರಿಗೆ ಹೇಳಿದ್ರು, ಒಂದು ಕೆಲಸ ಮಾಡಿ, ಒಂದು ಸ್ವೀಟೋ ಗಿಟೋ ತಂದ್ಬಿಟ್ಟು ಕೊಟ್ಬಿಡಿ ಅವ್ರ ಕೈಗೆ, ತಿನ್ಲಿ ಇಲ್ಲೇನೆ, ತಾಂಬೂಲ ಕೊಟ್ಬಿಟ್ಟು ಇಲ್ಲಿಂದ ಹಿಂಗೆ ಕಳಿಸ್ಬಿಡಿ. ಊಟ ಗೀಟ ಅಂತ ಗಂಟೆಗಟ್ಟಲೆ ಅವ್ರನ್ನ ಇಟ್ಕೊಂಡು ಅವ್ರಿಗೆ ಕಷ್ಟ ಆಗೋದು ಬೇಡ ಅಂದರು. ಈ ನನಗೆ ಹೆಣ್ಣು ಕೊಟ್ಟವರು ನಮ್ಮ ಮಾವ ಅವರೆಲ್ರಿಗೂ ಅದು ಏನೋ ಒಂದು ಅವ್ರನ್ನ ನೋಡಿದಾಗ ಇದ್ದಿದ್ದು ಸಂತೋಷ. ಊಟ ಮಾಡ್ಕೊಂಡು ಹೋಗ್ಬೇಕು ಅಂದರು. ನಮ್ಮಪ್ಪ ಕೆಡಿಸಿದ್ರು ಇವ್ರ ಕೆಲಸ ಅಂತ ಅಂದ್ಕೊಂಡ್ರು. ಬಟ್ ಅಣ್ಣ ಅವ್ರ ತಕ್ಷಣ ನಾ ಮಾಡ್ತೀನಿ, ಊಟ ಮಾಡದೆ ಹೋಗ್ತೀನಿ ಅಂತ ಹೇಳಿ 1.5 ತಾಸಿದ್ರು. ಸೊ ಹಾಗೆ ಈ ಅಭಿಮಾನ ಅವ್ರಿಗಿದೆ. ಆದರೆ ಇಲ್ಲಿ ಏನಾಗತ್ತೆ ಅಂದರೆ ಪಿಕ್ಚರಲ್ಲಿ ಆ ಪಾತ್ರಗಳು ಅವ್ರವ್ರದ್ದು ಇವೆಲ್ಲ ಇರುತ್ತಲ್ಲ, ಆಮೇಲೆ ಪ್ರಾಧಾನ್ಯತೆ, ಪಾತ್ರದ ಪೋಷಣೆ ಇವೆಲ್ಲ ಮುಖ್ಯ ಆಗತ್ತೆ. ಆ ಮುಖ್ಯವಾಗುವಂಥ ಪೋಷಣೆ ಸಿಗುತ್ತೋ ಇಲ್ವೋ, ಆಮೇಲೆ ನಮ್ಮ ವಿಶ್ವಾಸ ಕೆಡೋದು ಬೇಡ ಅನ್ನೋದಿತ್ತು. ಬಟ್ ಈ ಮಫ್ತಿ ಪಾತ್ರ ನೋಡಿದ ಮೇಲೆ ಅದು ಹೇಗೆ ಅದೇನೋ ಒಂದು ರೀತಿಯಲ್ಲಿ ಪ್ರಾಯಶಃ ಅದೆಲ್ಲೋ ಅದಾಗಿ ಅದೇ ಬದುಕು ಬರೋದೇ ವಿನ ನಾವು ಬೆನ್ನಟ್ಟಿ ಹೋಗಿ ಅದು ಸಿಗುತ್ತೆ ಅನ್ನೋ ಮಾತು ಸುಳ್ಳು ಅಲ್ವಾ ಸರ್? ಆ ಸಂಪರ್ಕಗಳು, ಸಂಬಂಧಗಳು ಇವೆಲ್ಲವೂ ಅಷ್ಟೇನೆ. ಏನಂದರೆ ನಿಮಗೆ ಶ್ರಮ ಹೇಗೆ ಗೊತ್ತಾ, ಸಂಬಂಧಗಳಾಗ್ಬೋದು, ಸಂಪರ್ಕ ಆಗ್ಬೋದು, ಸಿಗೋದು ಕಷ್ಟ ಅಲ್ಲ, ಭಾಳ ಬೇಗ ದುಸ್ಸಾಧ್ಯ ಅಲ್ಲ, ಸಿಕ್ಬಿಡುತ್ತೆ. ಈಗ ನಿಮ್ಮನ್ನು ನಾನು ಕಂಡೇಟ್ಗೆ ಸರ್ ನಮಸ್ಕಾರ ಚೆನ್ನಾಗಿದ್ದೀರಾ ಅಂದ್ಬಿಡ್ತೀನಿ. ಅದನ್ನ ನೀವು ಉಳಿಸ್ಕೊಳ್ಳೋದು ಬೆಳೆಸ್ಕೊಳ್ಳೋದು ನಿಮ್ಮ ಕೈಯಲ್ಲಿ ಅಲ್ವಾ? ಸೊ ಹಾಗೆ ನಮಗೆ ಅವರು ಆ ಸಂಪರ್ಕ ಬಂತು, ಬಟ್ ಅದನ್ನು ಉಳಿಸ್ಕೋಬೇಕಲ್ವಾ? ಆ ಉಳಿಸ್ಕೊಳ್ಳೋ ಪ್ರಕ್ರಿಯೆ ನಮ್ಮ ಜೀವನದ ನಿತ್ಯದ ಕ್ರಮ ಆಗಿಬಿಡುತ್ತೆ. ಅದು ಆಯಿತು. ಹಾಗಾಗಿ ಅವ್ರ ಜೊತೆ ತುಂಬಾ ಚಿತ್ರಗಳು ಮಾಡಿದೆ. ಶಿವಣ್ಣಂದು ಎಷ್ಟೋ ಚಿತ್ರಗಳಲ್ಲಿ ಪಾತ್ರ ಇರ್ಬೇಕಂದ್ರೆ ಅನ್ನೋ ಒಂದು. ಆಮೇಲೆ ಯಾವುದೋ ಫಂಕ್ಷನ್ಗೆ ಹೋಗಿದಾಗ ಅವ್ರದ್ದು ಇಂಟರ್ವ್ಯೂ ನಡೀತಿತ್ತು. ನಾನು ಅಲ್ಲಿ ಹೋದೆ, ನಂದು ಅವತ್ತು ಇಂಟರ್ವ್ಯೂ ಇತ್ತು ಅದೇ ಇದಕ್ಕೇನೆ. ಸರಿ ನನ್ನ ಪಾಡಿ ನಾನು ಏನೋ ಒಂದೆರಡು ಮಾತಾಡಿ ಬಂದ್ಬಿಡೋದು ಅಂತ ಅಂದ್ಕೊಂಡು ಹೊರಟೋಗಿದ್ದೆ. ಹೋಗಿ ನೋಡ್ತೀನಿ, ಅಲ್ಲಿ ಶಿವಣ್ಣ ನನ್ನ ನೋಡಿದ ತಕ್ಷಣ ಆ ನಿರ್ದೇಶಕರನ್ನ ಪಕ್ಕಕ್ಕೆ ಹೋಗು ನೀನು ಅಂತ ಹೇಳ್ಬಿಟ್ಟು ಫುಲ್ ಇಂಟರ್ವ್ಯೂ ಸ್ಟಾಪ್ ಮಾಡಿಸ್ಕೊಂಡು, ಬಾಬಣ್ಣ ಬೇಗ ಬನ್ನಿ ಇಲ್ಲಿ ಕುತ್ಕೊಂಡ್ಬಿಡಿ ಇಲ್ಲಿ ನನ್ನ ಪಕ್ಕ, ನೀವು ಮಾತಾಡ್ತಾ ಇರಿ ಅಂದರು. ನಾನು ಮಾತಾಡ್ತಾ ಹೋದೆ, ಕರೆಕ್ಟ್ ಅದೇ ಬಾಬಣ್ಣ ಹೇಳಿದ್ರು ಅಂತ ಅಂದರು. ಈ ರೀತಿಯಲ್ಲಿ ರೆಸಿಪ್ರೊಕೇಷನ್ ಇದೆಯಲ್ಲ, ಅದು ಅವ್ರು ನಮಗೆ ತೋರಿಸೋ ಗೌರವ ಆಗುತ್ತೆ. ಆ್ಯಂಡ್ ಅದನ್ನು ಉಳಿಸ್ಕೊಳ್ಳೋದು ನಮ್ಮ ಕೈಯಲ್ಲಿರುತ್ತೆ. ನಾನು ಎಷ್ಟೋ ಜನ ನಮ್ಮ ತುಂಬ ಫ್ರೆಂಡ್ಸ್ಗಳು ರಿಲೇಟಿವ್ಸ್ ಕೇಳ್ತಿರ್ತಾರೆ, ಗೊತ್ತಾ ನಿಮ್ಮ ಶಿವಣ್ಣ ಹೆಂಗೆ ಭಾಳ ಕ್ಲೋಸಾ?
ನಾನು ತುಂಬ ಕ್ಲೋಸ್ ಆಗಿದ್ದರೂ ಕೂಡ ನಾನು ಅವರೆಲ್ಲರಿಗೂ ಹೇಳೋದು ಪ್ರೊಫೆಷನಲ್ ಅಷ್ಟೇನೆ. ಅವ್ರು ಅಲ್ಲೆಲ್ಲೋ ಕೂತಿರ್ತಾರೆ, ನಾನು ಇಲ್ಲೆಲ್ಲೋ ಕೂತಿರ್ತೀನಿ, ನಮ್ಮ ಪಾತ್ರ ನಾನು ಮಾಡ್ತಿರ್ತೀನಿ. ಪಾತ್ರದ ಮಧ್ಯದಲ್ಲಿ ಎಲ್ಲೋ ಒಂದು 2 ನಿಮಿಷ ಟೈಮ್ ಸಿಕ್ಕಿದಾಗ ನಮಸ್ಕಾರ ಅಂತೀವಿ. ಅಷ್ಟು ಬಿಟ್ಟರೆ ಇವತ್ತಿಗೂ ನನ್ನ ಹತ್ರ ಅವ್ರ ಫೋನ್ ನಂಬರ್ ಇಲ್ಲಪ್ಪ ಅಂತೀನಿ. ಯಾಕೆಂದರೆ ಅದರ ದುರುಪಯೋಗವಾಗಿ ಎಲ್ಲೂ ಬೇರೆ ಏನೂ ಆಗಬಾರ್ದು. ಅದಕ್ಕೆ ಹೇಳಿದ್ದು ನಿಮಗೆ, ಸಂಪರ್ಕ ಸಂಬಂಧಗಳು ನಮಗೆ ಒದಗಿ ಬರೋದು ದೈವ ಕೃಪೆ, ಉಳಿಸ್ಕೊಳ್ಳೋದು ನಮ್ಮ ಪರಿಶ್ರಮ. ಎಸ್ ಸರ್, ನನಗೊಂದು ಕುತೂಹಲ ಬಂತು. ನಿಮ್ಮ ಮದುವೆ ನೋಡಕ್ ಬಂದಿದ್ರಲ್ಲ, ಭೂಮಿ ಅಂತ ಕರಿತೀವಿ ಇದನ್ನು. ಮಡಿಕೇರಿಯನ್ನು ಮಾತ್ರ ಯಾವಾಗಲೂ ವೀರಭೂಮಿ ಅಂತೀವಿ. ಇರುವೆ ಮಡಿಕೇರಿ ಯಾತಕ್ಕೆ ಜನಾಂಗದ ಒಂದು ವಿಶೇಷತೆ ಏನು ಅಂತಂದರೆ, ಒಂದು ಅವರಲ್ಲಿರೋ ರಾಷ್ಟ್ರಪ್ರೇಮ. ಈ ಪಬ್ಬಾರನ ವಿಶೇಷತೆಗೆ ಬಂದರೆ, ಆ ಪಿಕ್ಚರ್ಗಳು ಸಾಮಾನ್ಯವಾಗಿ ತಗೊಂಡ್ರೆ ಅಗತ್ಯತೆಗಿಂತ ಹೆಚ್ಚಾಗಿ ಕೆಲವು ಪಾತ್ರಗಳು ವಿಶೇಷವಾಗಿ ಕಾಡುತ್ತೆ. ಎಲ್ಲಿಗೆ ನಮ್ಮ ತಂದೆ ಇದ್ದಾಗೆ ರಂಗಭೂಮಿ ಮೇಲೆ ಎಲ್ಲಿ ಏನಾರು ಅಂದುಬಿಡ್ತಾನಪ್ಪ ಇವನು, ಜನಕ್ಕೆ ಅಷ್ಟು ತಲುಪಿಬಿಟ್ರೆ ಭಾಳ ಕಷ್ಟ ಆಗತ್ತೆ. ನಾವು ಎಲೆಕ್ಷನ್ಸ್ ಹತ್ತಿರದಲ್ಲಿ ನಾವು ಯಾವ್ದಾರು ಊರಲ್ಲಿ ಕ್ಯಾಂಪ್ ಮಾಡ್ತೀವಿ ಅಂತ ನಮ್ಮ ತಂದೆ ಹೋದಾಗ MLAಗಳೆಲ್ಲ ಬಂದ್ಬಿಟ್ಟು ರಿಕ್ವೆಸ್ಟ್ ಮಾಡೋರು. ಹಾಗೆ ಅಣ್ಣವರು ಕಂಡಾಗ ನಿಮ್ಮ ಮದುವೆಗೆ ಬಂದಿದ್ರು ಅಂತ ಅಂತೀರಿ. ನಿಮ್ಮ ನಾಟಕ ನೀವು ಮಾಡೋದನ್ನ ಇವಾಗ ನೋಡಿದ್ರ? ಖಂಡಿತ